ವಿಧಾನಸೌಧದಲ್ಲಿ ಆರಂಭ ಆಗಿದೆ ಶಾಸಕಾಂಗ ಪಕ್ಷದ ಸಭೆ. ಈಗಾಗಲೇ ಶಾಸಕರು ಬಂದಿದ್ದಾರೆ. ಸಿಎಲ್ಪಿ ಲೀಡರ್ ಆಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ವಿಧಾನಸೌಧದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಬರ್ತಾ ಇದ್ದಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ವಿಧಾನಸೌಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಳಗೆ ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಅವರು ನಮಸ್ಕಾರ ಮಾಡಿ ಒಳಗೆ ಹೆಜ್ಜೆಯನ್ನ ಇಟ್ಟಿದ್ದನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನಾವು ನಿಮಗೆ ತೋರಿಸಿದ್ವಿ. ಈಗಾಗಲೇ ಎಲ್ಲರ ಹತ್ರ ವಿಶ್ ಮಾಡಿ ಬಂದಂತಹ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ಒಳಗಡೆ ಹೆಜ್ಜೆಯನ್ನ ಇಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬಾಗಿಲಿಗೆ ನಮಸ್ಕಾರವನ್ನ ಮಾಡಿ ಆ ನಂತರ ವಿಧಾನಸೌಧದ ಒಳಗಡೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಖಂಡಿತವಾಗಿ ಇವತ್ತು ಪಕ್ಷ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು, ಪಕ್ಷದ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಸಾಹೇಬರು ನಮಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟು ಅನುದಾನದ ಕೊರತೆ ಆ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಸಮಯಕ್ಕೆ ಸರಿಯಾಗಿ 4 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತಾರೆ. ನಮ್ಮ AICC ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು, ವಿಧಾನ ಪರಿಷತ್ತಿನ ಸಭಾನಾಯಕರು. It is left to High Command. आ जाइए सर ಯಾರು ಸಿದ್ದರಾಮಯ್ಯ ಅವರಾಗಿ ಕೊಟ್ಟಿದ್ದಾರೆ, ವಾಲಂಟ್ರಿ ಕೊಟ್ಟಿದ್ದಾರೆ. ಅವರು ಯಾರು ಪ್ರೆಷರ್ ಮಾಡಿಲ್ಲ, ಹೇಳಿದಾಗ ಒಂದು ಕ್ಷಣದಲ್ಲಿ ಕೊಟ್ಟಿದ್ದಾರೆ. ಅವ್ರ ಅಧಿಕಾರಕ್ಕೆ ಆಂಟಿ ಇರೋ ವ್ಯಕ್ತಿ ಅಲ್ಲ. ನಾನು ಅವ್ರದ್ದು 34 ವರ್ಷ ಸಂಬಂಧ ಇದೆ. ಹೈಕಮಾಂಡ್ ಹೇಳಿದ್ರು, ಅವ್ರಿಗೆ ಆ ಪ್ರಕಾರ ಮಾಡಿದ್ರು, ನಿಜ ಅದು ನಡೀತದೆ. ಅದಕ್ಕೆಲ್ಲ ಪ್ರೊಸೀಜರು ಮತ್ತೆ ಸಂಪುಟ ಸೇರ್ಪಡೆ ವಿಶ್ವಾಸ ಇದೆಯಾ ಸರ್? ಅದೆಲ್ಲ ನೋಡೋಣಪ್ಪ. ಎಲ್ಲ ಈಗೆಲ್ಲ ಮಾತಾಡೋಕ್ಕಾಗ್ತದೆ. ಈಗ ಮೊದಲು CLP ಮೀಟಿಂಗ್ ಮುಗಿಲಿ, ನಂತರ ಮಾತಾಡೋಣ. ಡಿಕೆ ಶಿವಕುಮಾರ್ ನಾಯಕತ್ವ ನಂತರ ಮಾತಾಡೋಣ. ಈಗ ಡಿಕೆ ಶಿವಕುಮಾರ್ ನಾಯಕತ್ವ ಒಪ್ಕೊಂಡಿದ್ದೀರಾ ಸರ್? ನೋಡಿ, ಈಗ CLPಯಲ್ಲಿ ಏನು ತೀರ್ಮಾನ ಆಗುತ್ತೆ, ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೆ, ಅದ್ರ ಪ್ರಕಾರ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗ್ತೀವಿ ಅಷ್ಟೇ. 9 ಮಂದಿನ ಮಾತ್ರ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಮಾತು ಸರ್. ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಹೇಳೋದು ಸರಿಯಾಗಲ್ಲ. ಫಸ್ಟ್ CLP ಮಾಡೋಣ. CLP ಲೀಡರ್ ಆದಮೇಲೆ ಹೈಕಮಾಂಡ್ ಅವರು ಮತ್ತೆ ಅಧ್ಯಕ್ಷರು ಎಲ್ಲ ಡಿಸೈಡ್ ಮಾಡ್ತಾರೆ. ಬೇರೆ ರೀತಿಯಾದಂತಹ ಬದಲಾವಣೆಗಳು ಆಗ್ತು ಅಂತ ಹೇಳಿದ್ರೆ ಒಪ್ಪಿಗೆ ಇದೆಯಾ ಹೇಗೆ ಸರ್? ಏನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಎಲ್ಲರೂ ಅದನ್ನ ಒಪ್ಕೊಳ್ಳೇಬೇಕು. ಎಲ್ಲರೂ ಕೂಡ ಸಿದ್ಧವಾಗಿ. CLP meeting. We will see what will happen. I'm not an aspirant. Absolutely no. I don't know. I'm not. I'm ignorant about that. That is High Command's decision. Everybody are happy. ಎಲ್ಲರೂ ನಮ್ಮ ನಾಯಕರೇ. ಹಾಗಾಗಿ ಯಾರು ಈಗ ನಮ್ಮ ಸಿದ್ದರಾಮಯ್ಯನವರು ದೊಡ್ಡತನವರು ತಾವಾಗೆ ಬಿಟ್ಕೊಟ್ಟಿದ್ದಾರೆ. ಈಗ ಡಿಕೆ ಶಿವಕುಮಾರ್ CM ಆಗ್ತಾ ಇದ್ದಾರೆ. ಅದರಲ್ಲಿ ಏನಂದ್ರೆ ಹೈಕಮಾಂಡ್ ತೀರ್ಮಾನ ಸರ್. ಈಗ ತಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಏನೋ ಭರವಸೆ ಕೊಟ್ಟಿದ್ದಾರೆ ಸರ್? ಇಲ್ಲ, ನನಗೆ ಹೋದ್ಸಾರಿ ನನಗೆ ಭರವಸೆ ಇತ್ತು, ಆಗ್ತೀನಿ ಅನ್ನೋ ಅಸಭಾವನೆಯೂ ಇದೆ. ನಾನು ಕರ್ನಾಟಕದ ಉಪಹಾರದಲ್ಲಿ ನಾನು ಒಬ್ಬನೇ 4 ಬಾರಿ ಗೆದ್ದಿದ್ದೀನಿ. ಸರ್ ನಂಗೆ ಸಿಗ್ತದೆ ಸರ್. ಈಗ ಸಿದ್ದರಾಮಯ್ಯನವ್ರಿಗೆ ನೆಕ್ಸ್ಟ್ ಯಾವ ಸ್ಥಾನ ಕೊಡಬೇಕು ಅಂತ ಸರ್? ಹೈಕಮಾಂಡ್ ಏನು ನೆಕ್ಸ್ಟ್ ಏನು ಪೊಸಿಷನ್ ಕೊಡಬೇಕು ಅಂತ ಈಗ ಡಿಮ್ಯಾಂಡ್ ಮಾಡ್ತೀರಾ? ದೊಡ್ಡ ಬಂದ್ ಮಾಡಿ ನೀವು ಐಕ್ರೇನಿಲ್ಲ ಆಗ್ರೇನಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿರ್ತಕ್ಕಂಥ ಅಜೆಂಡಾ ಕೇವಲ ಒಂದೇ ಒಂದು ಅಜೆಂಡಾ ಇದೆ. ಹೊಸ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥ ಅಜೆಂಡಾ ನಮ್ಮ ಮುಂದೆ ಇರೋದ್ರಿಂದ ಶಾಸಕಾಂಗ ಪಕ್ಷದ ಹೊಸ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಅದು ಡಿ ಕೆ ಶಿವಕುಮಾರ್ ಅವ್ರನ್ನ. ಅದಾದ ನಂತರ
ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿ ಆಗತ್ತೆ. ಜೊತೆಗೆ ಸಚಿವ ಸಂಪುಟ ಸಂಬಂಧಪಟ್ಟಂತೆ ಈ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇರ್ತಕ್ಕಂಥ ಸಚಿವರನ್ನ ಬಹುತೇಕರನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ತಮಗೆ ಸಚಿವ ಸ್ಥಾನ ಸಿಗುತ್ತೆ ಹೇಗೆ ಅಂತ? ನಮಗೆ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲ ಹೈಕಮಾಂಡು ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲರಿಗೂ ಫೈನಲ್ ಆಗಿರುತ್ತೆ. ಡಿಸಿಎಂಗಳನ್ನ ಸೃಷ್ಟಿ ಮಾಡ್ತಾರೆ ಹೆಚ್ಚುವರಿಯಾಗಿ ಎನ್ನುವಂಥದ್ದು ಕೂಡ ಚರ್ಚೆ ಇದೆ. ಆ ಬಗ್ಗೆ ಮಾಹಿತಿ ಇದೆ ಸರ್, ಹೇಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ತಕ್ಕಂಥದ್ದು ಕಾಲು ಮತ್ತೆ ಅದೇ ಸೇಮ್ ರಿಪೀಟ್ ಆನ್ಸರ್ ಆಗುತ್ತೆ. ಖಂಡಿತವಾಗ್ಲೂ ಹೈಕಮಾಂಡ್ ಮಾಡುತ್ತೆ. ಅಂದ್ರೆ ಯಾವಾಗ ಸರ್, ಅಂದ್ರೆ ಪ್ರಮಾಣ ವಚನ ಡಿ ಕೆ ಗವರ್ನರಿಗೆ ತಿಳಿಸ್ಲಿಕ್ಕೆ ಅದು ಹೊರತುಪಡಿಸಿ ಬೇರೆ ಏನೇ ಚರ್ಚೆ ನಡೆದ್ರು ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ವೇಣುಗೋಪಾಲ್ ಅವರು, ರಂದೀಪ್ ಅವರು ಮಾಡಿ ಖರ್ಗೆ ಸಾಹೇಬ್ರಿಗೆ ತಿಳಿಸ್ತಾರೆ. ನಮ್ಮ ಕಡೆ ನೋಡಿ, ನಮ್ಗೆ ಯಾವಾಗ್ಲೂ ಕೂಡ ಸಿಂಗಲ್ ಲೈನ್ ರೆಸಲ್ಯೂಷನ್ ಇರ್ತದೆ, ಹೈಕಮಾಂಡಿಗೆ ಬಿಡೋದು. ಸಿಂಗಲ್ ಲೈನ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ.